ಬಸವರಾಜ್ ಕಾಳಗಿ ಸರನ್ನು ಹಾಗೂ ಶ್ರೀಕಾಂತ್ ಚಿತ್ರಿ ಸರನ್ನು ಹಾಗೂ ಭಾಗ್ಯಲಕ್ಷ್ಮಿ ಮೇಡಮ್ ಅವರನ್ನು ಹಾಗೂ ಅವರಿವರೆನ್ನದೇ ಎಲ್ಲರನ್ನೂ ನಾನು ಅವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಒಂದು ಮುಖ್ಯ ಗುರುಗಳಾದಂತಹ ಸಿದ್ದನಗೌಡ ಮಾಚಾ ಸರ್ಗೂ ಹಾಗೂ ನಿಲಯ ಪಾಲಕರಾದಂತಹ ಶ್ರೀಮತಿ ಎಚ್.ವೈ. ಕಾರ್ಕೂರ್ ಅವ್ರಿಗೂ ಹಾಗೂ BEd ಪ್ರಶಿಕ್ಷಣಾರ್ಥಿಗಳಿಗೂ ನಾನು ನಮಸ್ಕರಿಸುತ್ತಾ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತಹ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೂ ನನ್ನ ಸ್ವಾಗತವನ್ನು ಕೋರುತ್ತಾ ಇವತ್ತು ಆಹಾರ ಮೇಳ ವಿಜ್ಞಾನ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಶಿಕ್ಷಣದ ಜೊತೆಗೆ ಈ ಒಂದು ಆಹಾರ ಮೇಳ ಅಂದರೆ ವಿದ್ಯಾರ್ಥಿಗಳು ಬರೀ ಅಂಕಕ್ಕಷ್ಟೇ ಸೀಮಿತವಲ್ಲದೆ ಹೊರಗೂ ಒಂದು ವ್ಯಾಪಾರದ ಬುದ್ಧಿಮಟ್ಟವನ್ನು ಬೆಳೆಸ್ಕೊಳ್ಳಿ, ಒಂದು ಕೌಶಲ್ಯವನ್ನು ಬೆಳೆಸ್ಕೊಳ್ಳಿ ಅಂತ ಈಗ ಇತ್ತೀಚೆಗೆ ಶಿಕ್ಷಣದಲ್ಲಿ ಈ ರೀತಿ ಕಾರ್ಯಕ್ರಮ ಚಂದ್ರಯಾನ 3 ನನ್ನಿಂದ ಉದ್ಘಾಟನೆ ಮಾಡಿದ್ರು. ನಿಜವಾಗ್ಲೂ ಖುಷಿ ಆಯಿತು. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನ ನೋಡಿ ತುಂಬ ಖುಷಿ ಆಗ್ತೈತಿ. ಇದೇ ರೀತಿ ಕಾರ್ಯಕ್ರಮಗಳು ನಡೀಲಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಕಲಿತು ತಮ್ಮ ಯಶಸ್ವಿ ಜೀವನ ರೂಪಿಸಿಕೊಳ್ಳಿ ಅಂತ ಹೇಳ್ತಾ ನನಗೊಂದು ಎರಡು ಮಾತುಗಳನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಆಹಾರ ತಯಾರಿಸ್ಬೇಕು. ನಾವು ಮೊದಲೆಲ್ಲ ನಮ್ಮ ಭಾರತದಲ್ಲಿ ಇರುವಂಥ ಋಷಿಮುನಿಗಳು ಎಲ್ಲ ನಿರಗ್ನಿ ಆಹಾರವನ್ನೇ ಏನು ಮಾಡ್ತಿದ್ರು, ಸೇವಿಸ್ತಾ ಇದ್ರು. ಅವರೆಲ್ಲ ಅವಾಗ ಸೇವಿಸಿ ಏನು ಮಾಡ್ತಿದ್ರು, 100-150 ವರ್ಷಗಳು ಏನಂತಂದ್ರೆ ಬದುಕಿ ಹೋಗ್ಯಾರ. ಅದೇ ರೀತಿ ನಾವು ಇವತ್ತೇನಂತಂದ್ರೆ ಈ ನಿರಗ್ನಿ ಆಹಾರಕ್ಕೆ ಏನಂತಂದ್ರೆ ಹೆಚ್ಚು ಒತ್ತು ಕೊಡ್ತಾರೆ. ಯೋಗ ಆಗಿರ್ಬೋದು, ಈ ಆಹಾರಕ್ಕೆ ಒತ್ತು ಕೊಡೋದು ಏನು ಕಾರಣಪ್ಪ ಅಂತಂದ್ರೆ ಈ ಪೇಷಂಟ್ ಜಾಸ್ತಿ ಆಗ್ತಾ ಇದೆ. ಯಾಕೆ ಬರೀ ಪಾನಿಪುರಿ ಆಮೇಲೆ ಕರೆದಂಥ ಐಟಮ್ಗಳನ್ನು ತಿನ್ನುವುದರಿಂದ ಏನಂತಂದ್ರೆ ಅದರಿಂದ ಏನಾಗುತ್ತಪ್ಪ ಅಂತಂದ್ರೆ ಜಾಸ್ತಿ ಜನ ಆರೋಗ್ಯವನ್ನು ಕಾಪಾಡ್ಕೊಳ್ಳಲಿ ವಿಫಲ ಆಗ್ತಾ ಇರ್ತಾರೆ. ಅದಕ್ಕೋಸ್ಕರ ಏನಂತಂದ್ರೆ ಆರೋಗ್ಯವಂತವಾಗಿರಲಿ ಅಂತಂದ್ರೆ ಅತ್ಯಂತ ಉತ್ತಮಕರವಾಗಿರುವಂಥ ಮತ್ತು ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಿರುವಂಥ ಆಹಾರವನ್ನು ಸೇವಿಸೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದೇ ರೀತಿ ಏನಂತಂದ್ರೆ ನಾವು ಕೂಡ ಏನಂತಂದ್ರೆ ಈಗ ಲೈಫ್ ಸ್ಪ್ಯಾನ್ ಎಲ್ಲಿ ಬಂದ್ಬಿಡತ್ತಂತ ಅಂದ್ರೆ ಕೇವಲ 50ರಿಂದ 60 ಬದುಕಿದ್ರೆ ಅವರ ಏನಂತಂದ್ರೆ ಗ್ರೇಟ್ ಅಂತ. ಈಗ ಯಾರು 90 ಅಥವಾ 100 ವರ್ಷ ತನಕ ಯಾರು ಬದುಕ್ತಾರೆ ಹೇಳಿ? ಯಾರೂ ಬದುಕಂಗಿಲ್ಲ. ಹಂಗೆಲ್ಲ ಬದುಕಬೇಕಾದಂದ್ರೆ ನಮ್ಮ ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡ್ಕೋಬೇಕು. ಹೌದಾ? ಆ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಏನಂತಂದ್ರೆ ನಾವು ಆದಷ್ಟು ಹೆಚ್ಚಿನ ಒಂದು ಆಯಸ್ಸನ್ನು ಪಡ್ಕೊಂಡು ಈ ಭೂಮಿ ಮೇಲೆ ಏನಂತಂದ್ರೆ ಆರೋಗ್ಯಕರವಾಗಿ ಏನಂತಂದ್ರೆ ಜೀವನವನ್ನು ನಡೆಸ್ಬೋದು. ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯನ್ನಾಗಿ ಕರೆದು ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದಕ್ಕೆ ಈ ಒಂದು ಶಾಲೆಯ ಎಲ್ಲ ಶಿಕ್ಷಕರಿಗೂ ಮತ್ತು ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಇದುವರೆಗೂ ನೀವು ಎಲ್ಲ ವಿದ್ಯಾರ್ಥಿಗಳು ಶಾಂತ ಚಿತ್ತದಿಂದ ಕೂತಿದ್ದಕ್ಕೆ ನಿಮಗೂ ಕೂಡ ಏನಂತಂದ್ರೆ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗೋದು ಯಾಕೋ ಅಂದ್ರೆ ಕಡಿಮೆ. ಇಲ್ಲಿ ಪ್ರೈವೇಟ್ ಶಾಲೆಗಳಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅಲ್ಲಿ ಶಿಕ್ಷಕರು ಮಕ್ಕಳಿಗೆ ಒಂದು ಮಾರ್ಗದರ್ಶಕರಾಗಿ ಇವು ಪ್ರದರ್ಶನವನ್ನು ಏರ್ಪಡಿಸ್ತಾರೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ವಿಶೇಷವಾಗಿ ನಮ್ಮ ಈ ಶಿಕ್ಷಕರು ಪರಿಚಾರ ಮೇಡಮ್ ಅವರು ಹಾಗೂ ಅಮರೇಶ್ ಶಿಕ್ಷಕರು ಎಲ್ಲ ಶಿಕ್ಷಕರು ಮುತುವರ್ಜಿ ನಾವು ಖಾಸಗಿ ಶಾಲೆಗಳಿಂದ ಕಡಿಮೆ ಏನಲ್ಲ, ಅವರ ಜೊತೆ ಪೈಪೋಟಿ ಮಾಡಬೇಕು. ಅವರ ಜೊತೆ ಅವರು ಕೂಡ ಹೇಗೆ ಎಲ್ಲ ರಂಗಗಳಲ್ಲೂ ಮುಂದುವರೆದು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸುತ್ತಾರೆ. ಆ ಒಂದು ದಿಶೆಯಲ್ಲಿ ಸುಮಾರು 1 ವಾರಗಳ ಕಾಲ ನಾನು ಅಬ್ಸರ್ವ್ ಮಾಡ್ತೀನಿ. ಪ್ರತಿನಿತ್ಯವೂ ಕೂಡ ಅಬ್ಸರ್ವ್ ಮಾಡ್ತೀನಿ. ನಾನು ಪ್ರತಿನಿತ್ಯ ಈ ಶಾಲೆಯ ಶಿಕ್ಷಕರು ಹಾಗೂ BEd ಪ್ರಶಿಕ್ಷಣಾರ್ಥಿಗಳು ಹಾಗೂ ಮುದ್ದು ಮಕ್ಕಳು ಏನಾದರೂ ಒಂದು ಚಟುವಟಿಕೆಯಲ್ಲಿ ತೊಡಗ್ತಾರ, ಏನಾದರೂ ಒಂದು ಸಾಧನೆ ಮಾಡೋ, ಏನಾದರೂ ಒಂದು ನಾವು ಪಾಲಕರಿಗೆ ನಾವು ಇದರಲ್ಲೂ ಕಡಿಮೆ ಇಲ್ಲ. ನಾವು ಕೂಡ ಒಂದು ಬೇರೆ ಬೇರೆ ಜೊತೆ ಅಂದ್ರೆ ಈಗ ಸ್ಪರ್ಧಾತ್ಮಕ ಯುಗ ಇದೆ. ಆ ಯುಗದಲ್ಲಿ ನಾವು ಕಾಂಪಿಟೇಷನ್ ಮಾಡಿದ್ರೆ ನಾವು ಬದುಕಕ್ಕೆ ಸಾಧ್ಯ. ಈಗ ನೀವು ಇಲ್ಲಿ ಉತ್ತಮವಾದಂಥ ವಿದ್ಯಾಭ್ಯಾಸ ಪಡಿತೀರಿ, ಮುಂದೆ ಹೈಸ್ಕೂಲಿಂದ ಕಾಲೇಜ್ಗೆ ಹೋಗ್ತೀರಿ, ಕಾಲೇಜ್ ನಂತರ ಡಿಗ್ರಿ ಹೋಗ್ತೀರಿ. ಹೀಗೆ ಅನೇಕ ವಿದ್ಯಾರ್ಥಿ ಜೀವನ ನಡೆಸ್ತೀರಿ. ಮುಗಿದ ನಂತರ ಏನಾದ್ರು ಒಂದು ಉದ್ಯೋಗ ಮಾಡಲೇಬೇಕಲ್ಲ. ಸರ್ಕಾರಿ ನೌಕರಿ ಇರ್ಬೋದು, ಉದ್ಯೋಗ ಇರ್ಬೋದು, ಏನಾದರೂ ಮಾಡ್ಬೋದಲ್ಲ. ಆ ದಿಶೆಯಲ್ಲಿ ಎಲ್ಲರೂ ಸರ್ಕಾರಿ ನೌಕರಿ ಮಾಡಲಿಕ್ಕೆ ಆಗಲ್ಲ. ಆ ದಿಶೆಯಲ್ಲಿ ಇಂಥ ಒಂದು ಮೇಳದಲ್ಲಿ ಭಾಗವಹಿಸಿ ತಮ್ಮ ಪ್ರದರ್ಶನ ವ್ಯಕ್ತಪಡಿಸಿದರೆ ಅಲ್ಲಿ ಇರ್ತಕ್ಕಂಥ ಚಟುವಟಿಕೆಗಳ ಒಂದು ಮೌಲ್ಯಮಾಪನ ಏನು ಮಾಡಬೇಕು, ಹೇಗೆ ನಾವು ಜೀವನ ನಡೆಸಬೇಕು ಅನ್ನೋ ಒಂದು ಕೌಶಲ್ಯ. ಆ ಕೌಶಲ್ಯವನ್ನು ನೀವು ಬೆಳೆಸ್ಕೊಂಡ್ರೆ
ಉತ್ತಮವಾದಂಥ ಜೀವನ, ಉತ್ತಮವಾದ ವ್ಯಾಪಾರ ಮಾಡುವುದು, ಉತ್ತಮವಾದಂಥ ಜೀವನ ಮಾಡಬಹುದು. ನಾನು ನೋಡ್ತೀನಿ ಸುಮಾರು ಅನೇಕ ಕೂಲಿಕಾರರು ಇಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ತಾರ. ಆ ಬೀದಿ ಬದಿ ವ್ಯಾಪಾರದಲ್ಲಿ ಅಚ್ಚುಕಟ್ಟಾಗಿ ಮಾಡ್ತಾರೆ ಅವರು. ಎಲ್ಲ ಪ್ರತಿಯೊಂದು ಗುಣಮಟ್ಟದ ಆಹಾರವನ್ನು ತಯಾರು ಮಾಡ್ತಾರೆ ಕಡಿಮೆ ದರದಲ್ಲಿ. ನಾವು ಅಂಗಡಿಗೆ ಹೋದ್ರೆ ಒಂದು ನಾಷ್ಟ ಮಾಡಬೇಕಾದ್ರೆ ಸುಮಾರು 100 ರೂಪಾಯಿ 200 ರೂಪಾಯಿ ಖರ್ಚು ಮಾಡ್ತೀವಿ. ಅದೇ ಬೀದಿ ಬದಿ ವ್ಯಾಪಾರದಲ್ಲಿ ನಾವು ನಾಷ್ಟ ಮಾಡಿದ್ರೆ ಅವರು ಕೂಡ ಅಚ್ಚುಕಟ್ಟಾಗಿ ಮಾಡಿರ್ತಾರೆ, ಶಿಸ್ತಿನಿಂದ ಮಾಡಿರ್ತಾರೆ. ಅವರು ಕೂಡ ವ್ಯವಸ್ಥೆನೂ ಕೂಡ ಮಾಡಿರ್ತಾರೆ. ಈ ದಿಶೆಯಲ್ಲಿ ತಾವುಗಳು ಕೂಡ ಮುಂದೆ ಏನಾಗ್ತಿರೋ ಗೊತ್ತಿಲ್ಲ, ನೀವು ಏನಾಗ್ತೀರಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಕನಸನ್ನು ಹೊತ್ತಬೇಕು. ನಾನು ಇದನ್ನು ಆಗ್ತೀನಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಹೀಗೆ ನಾನು ರಾಜಕಾರಣಿ ಆಗ್ಬೋದು, ಆಮೇಲೆ ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಏನಾದರೂ ಆಗ್ಬೋದು. ಆಗಬೇಕಾದ್ರೆ ನಮ್ಮಲ್ಲಿ ಶಿಕ್ಷಣ ಅತ್ಯಮೂಲ್ಯವಂತ ವಸ್ತು. ಅತ್ಯಮೂಲ್ಯ ಶಿಕ್ಷಣ ಪಡಲೇಬೇಕು. ಶಿಕ್ಷಣದಿಂದ ನಾವು ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಆ ಬದಲಾವಣೆಯಾಗಿ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ಸಮಾಜವನ್ನು ಕಟ್ಟಿದ್ರೆ ಈ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ. ಈ ದೇಶಕ್ಕೆ ಮಾದರಿ ಆಗಬೇಕು. ಇದು ನೋಡ್ರಿ ಹೆಸರ ಆಂಗ್ಲ ಮಾಧ್ಯಮ ಮಾದರಿ ಪ್ರೌಢಶಾಲೆ. ಮಾದರಿ ಆಗಬೇಕು. ನೀವು ನಿಮ್ಮ ಮಕ್ಕಳು ಎಲ್ಲ ಪಾಲಕರು ನಿಮ್ಮನ್ನು ಗುರುತಿಸ್ತಿರ್ತಾರೆ. ನಮ್ಮ ಮಗು ಇದಾಗಬೇಕು, ಅದು ಆಗಬೇಕು ಅನ್ನೋ ಕನಸನ್ನು ಹೊತ್ತಿರ್ತಾರ. ಆ ತಂದೆ ತಾಯಿಗಳ ಕನಸನ್ನು ನೀವು ನನಸಾಗಿ ಮಾಡಬೇಕು. ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ದೇಶದ ಉತ್ತಮ ಪ್ರಜೆಯಾಗಿ ಬದುಕಬೇಕು. ದೇಶಕ್ಕಾಗಿ ನೋಡ್ರಿ, ಮೊನ್ನೆ 17ನೇ ವಯಸ್ಸಲ್ಲಿ ಚೆಸ್ ಚಾಂಪಿಯನ್ಶಿಪ್ ಆದ, ಇಡೀ ಜಗತ್ತಿಗೆ ನಂಬರ್ 1 ಬಂದ. ಆ ಥರ ಅಂತ ಗುರಿಯನ್ನು ಇಟ್ಟುಕೊಡ್ಬೇಕು ನೀವು. ಆ ಗುರಿಯನ್ನು ಮುಟ್ಟಬೇಕಾದ್ರೆ ಆ ಶಿಕ್ಷಕರ ಹಾಗೂ ಪಾಲಕರ ಮಾರ್ಗದರ್ಶನ ಪಡೆದುಕೊಂಡು ಈ ನಾಡಿನಲ್ಲಿ ದೇಶ ಕಟ್ಟುವ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು. ಆ ದಿಶೆಯಲ್ಲಿ ಪಾಲಕರು ಮತ್ತು ಶಿಕ್ಷಕರು ಸದಾ ನಿಮ್ಮ ಮಾರ್ಗದರ್ಶನ ಮಾಡುತ್ತಾರ ಅನ್ನೋ ಮಾತನ್ನು ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ ಮಾತೆ. Science, what is it? Satellite. ಶುಗರ್ ಮಾಡೋದಿಲ್ಲ, ಸೆಲ್ಫ್ ಮಾಡಿ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲ್ಯಾಣ ಇಲಾಖೆ ಸರ್ಕಾರಿ ಯೋಜನೆ ಎಲ್ಲ ಸರ್ಕಾರಿ ಯೋಜನೆ ನಮ್ಮ ಸ್ಕೂಲ್ ಇನ್ಫಾರ್ಮ್ ಮ್ಯಾನೇಜ್ಮೆಂಟ್ ಎಲ್ಲ ಫ್ರೀ ಇರುತ್ತೆ ಸರ್. ಬುಕ್ಸು ಎಲ್ಲ ಫ್ರೀ ಅಂತ. ಎಲ್ಲ ಮತ್ತು ಇದೆಲ್ಲ ಮಧ್ಯಾಹ್ನ ಬಿಸಿ ಸ್ಟ್ಯಾಂಡ್ ಎಷ್ಟೈತ್ರಿ? 2 10.